ಹಾಯ್ ಹಲೋ ನಮಸ್ತೆ. ಇನ್ನು ಕುಟುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ. ದಿನ ಬೆಳಗಾದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಒಂದೇ ಚಿಂತೆ, ಇವತ್ತೇನ್ ತಿಂಡಿ ಮಾಡೋದಪ್ಪ ಅನ್ನೋದು. ಸೊ ಅದಕ್ಕೋಸ್ಕರ ಒಂದು ಮಾರ್ನಿಂಗ್ ಕ್ವಿಕ್ ಆಗಿ ಮಾಡುವಂತ ತಿಂಡಿ ರೆಸಿಪಿನ ತಂದಿದ್ದೀನಿ. ಇದನ್ನ ನೀವು ಮಾರ್ನಿಂಗ್ ಆದ್ರೂ ಮಾಡ್ಕೋಬಹುದು ಅಥವಾ ನೈಟ್ ಡೈಲಿ ರೈಸ್ ತಿಂದು ಬೇಜಾರಾಗಿರುತ್ತೆ ಅನ್ನೋರು ಕೂಡ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಬೌಲಿಗೆ 2 ಕಪ್ ರೈಸ್ ನಾನು ತಗೊಂಡಿದ್ದೀನಿ. ಇದು ನಾನು ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿ ಇರುತ್ತಲ್ಲ ಮನೇಲಿ, ಅದೇ ಅಕ್ಕಿ ತಗೊಂಡಿದ್ದೀನಿ. ನೀವು ಮನೇಲಿ ರೇಷನ್ ಅಕ್ಕಿ ಇದ್ರೆ ಅದೇ ಅಕ್ಕಿ ತಗೊಳ್ಳಿ ಸಾಕಾಗತ್ತೆ. ಅಥವಾ ಇಲ್ಲ ಅಂದ್ರೆ ನೀವೇನ್ ದೋಸೆ ಅಥವಾ ಇಡ್ಲಿಗೆ ಯಾವ ರೈಸ್ ಯೂಸ್ ಮಾಡ್ತೀರಾ ಆ ರೈಸ್ ನ ತಗೊಂಡು ನೀಟಾಗಿ 3ರಿಂದ 4 ಸಲ ವಾಶ್ ಮಾಡ್ಕೊಳ್ಳಿ. ರೇಷನ್ ಅಕ್ಕಿ ಆದ್ರಂತೂ ಇನ್ನೂ ಒಂದ್ 2-3 ಸಲ ಎಕ್ಸ್ಟ್ರಾನೇ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಒಂದ್ 4ರಿಂದ 5 ಲೋಟ ನೀರ್ ಹಾಕಿ 2 ಅವರ್ಸ್ ನೆನ್ಸಿಡ್ಬೇಕು. ಈ ರೆಸಿಪಿನಲ್ಲಿ ಮೇನ್ ಇದೊಂದೇ ಟೈಮ್ ಹಿಡಿಯೋದು. 2 ಅವರ್ಸ್ ನೆನ್ಸಿದ್ರೆ ಸಾಕು. ಸೊ 2 ಅವರ್ಸ್ ನೆನ್ಸಿಡಿ. ತೀರಾ ನಮ್ಗೆ ಟೈಮ್ ಇಲ್ಲ, ಬೇಗ ಮಾಡ್ಕೊಬೇಕು ಅಂದ್ರೆ 1.5 ಅವರ್ ನೆನ್ಸಿದ್ರು ಸಾಕಾಗತ್ತೆ. 2 ಅವರ್ಸ್ ನೆನ್ಸಿದ್ಮೇಲೆ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಮಾಡ್ಕೋಬೇಕು. ಏನ್ ನಾವು ದೋಸೆ ಹಿಟ್ಟನ್ನ ಹೇಗೆ ಸಣ್ಣಗೆ ರುಬ್ಕೊಳ್ತೀವಿ ಆ ರೀತಿ ಸಣ್ಣಗೆ ರುಬ್ಕೋಬೇಕಾಗತ್ತೆ. ಇಲ್ಲಿ ಅಕ್ಕಿ ಜೊತೆಗೆ ಸ್ವಲ್ಪ 1 ಬೌಲಷ್ಟು, ಚಿಕ್ಕ ಬೌಲಷ್ಟು ಅನ್ನನ ನಾನು ತಗೊಂಡಿದ್ದೀನಿ. ಅನ್ನ ಹಾಕೊಳ್ಳೇಬೇಕು, ಅನ್ನ ಹಾಕಿದ್ರೇನೆ ಅದು ಚೆನ್ನಾಗಿ ಬರೋದು. ಸೊ ಅನ್ನನೂ ಹಾಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಸಣ್ಣದಾಗಿ, ಫುಲ್ ದೋಸೆ ಹಿಟ್ಟು ಹೇಗೆ ಸಣ್ಣದಾಗಿ ರುಬ್ಕೊಳ್ತೀವಿ ಆ ರೀತಿ ರುಬ್ಕೊಳ್ಳಿ. ಅದೇ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನಲ್ಲೇ ಇರ್ಲಿ. ಸಾಮಾನ್ಯವಾಗಿ ಈ ರೆಸಿಪಿನ ನಾನು ಎವ್ರಿ ಸಂಡೇ ಈ ರೆಸಿಪಿ ಇರುತ್ತೆ ನಮ್ಮ ಮನೇಲಿ. ಏಕೆಂದ್ರೆ ಇದು ಇನ್ಸ್ಟೆಂಟ್ ಆಗಿ ಅಲ್ಲೇ ಮಾಡಿ ಅಲ್ಲೇ ತಿನ್ಬೇಕು. ಇದನ್ನ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಏಕೆಂದ್ರೆ ಲಂಚ್ ಬಾಕ್ಸಿಗೆ ಹಾಕಿದ್ರೆ ಅಥವಾ ತಣ್ಣಗಾದ್ಮೇಲೆ ತಿನ್ನಕ್ ಆಗಲ್ಲ, ತುಂಬಾ ಗಟ್ಟಿಯಾಗಿ ನಾರ್ ತರ ಆಗ್ಬಿಡುತ್ತೆ. ಸೊ ಹಾಗಾಗಿ ಲಂಚ್ ಬಾಕ್ಸಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಚೆನ್ನಾಗ್ ಅನ್ಸಲ್ಲ. ಏನೇ ಇದ್ರು ಅಲ್ಲೇ ಬಿಸಿ ಬಿಸಿಯಾಗಿ ದೋಸೆನ ಹಾಕೊಂಡು ಅಲ್ಲೇ ತಿನ್ಬೇಕಾಗತ್ತೆ. ಇದನ್ನ ನಾವು ನಮ್ಮ ತಾಯಿ ಮನೆ ಸೈಡ್ ಅಂದ್ರೆ ಹಳೆ ಮೈಸೂರ್ ಸೈಡ್ ನಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಇದನ್ನ ನಾವು ಒಚ್ಚಲಿಗೆ ಅಂತ ಕರಿತೀವಿ. ನಿಮ್ಮ ಸೈಡ್ ಇದಕ್ಕೆ ಈ ರೀತಿ ರೆಸಿಪಿ ಮಾಡ್ತಾರಾ? ಈ ರೆಸಿಪಿಗೆ ಏನ್ ಹೆಸರಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರ್ಬೇಕು. ತೀರಾ ಗಟ್ಟಿನೂ ಮಾಡ್ಕೋಬೇಡಿ, ತೀರಾ ತೆಳ್ಳಗೂ ಮಾಡ್ಕೋಬೇಡಿ. ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಜೀರಿಗೆ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಸ್ಟವ್ ಹಚ್ಚಿ, ನೀವು ಮನೆಯಲ್ಲಿ ರೊಟ್ಟಿ ಮಾಡೋ ತವ ಇರುತ್ತಲ್ಲ ಆ ತವನ ಇಟ್ಕೋಬೇಕು. ದೋಸೆ ಮಾಡೋ ತವ ಇಟ್ಕೊಳ್ಬಾರ್ದು, ರೊಟ್ಟಿ ಮಾಡೋ ತವನ ಇಟ್ಕೊಳ್ಬೇಕು. ದೋಸೆ ಮಾಡೋ ತವದಲ್ಲಿ ಇಟ್ಕೊಂಡ್ರೆ ದೋಸೆ ಬರುತ್ತೆ, ಬಟ್ ತಕ್ಷಣನೇ ಸ್ವಲ್ಪ ನಾರ್ ತರ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಮನೇಲಿ ರೊಟ್ಟಿ ಮಾಡೋ ತವನ ಇಟ್ಕೊಂಡು ಅದನ್ನ ಚೆನ್ನಾಗಿ ಪ್ರೀ ಹೀಟ್ ಮಾಡ್ಕೋಬೇಕು. ಇದರಲ್ಲಿ ಮೇನ್ ಸೀಕ್ರೆಟ್ ಏನಪ್ಪಾ ಅಂದ್ರೆ ಈ ರೆಸಿಪಿನಲ್ಲಿ ತವ ಚೆನ್ನಾಗಿ ಕಾದಿರ್ಬೇಕು. ಕಾದ ಮೇಲೆ ಇನ್ನೂ ಒಂದ್ಸಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ದೋಸೆನ ಹಾಕೊಳ್ಳಿ. ತೀರಾ ತವ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ದೋಸೆನೂ ದೊಡ್ಡದಾಗಿ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಚಿಕ್ಕದಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾನೇನ್ ಸ್ಪ್ರೆಡ್ ಮಾಡಿದೀನಿ ಅಷ್ಟು ಸಾಕು. ಒಂದು ದೋಸೆ ಅಗಲ ಇರುತ್ತೆ. ಅಂಡ್ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದ್ರೆ ಬೆಟರ್ ಇನ್ನ ಚಿಕ್ಕದಾಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ನಾವು ದೊಡ್ಡದಾಗಿ ಸ್ಪ್ರೆಡ್ ಮಾಡಿದಷ್ಟು ಅದನ್ನ ತೆಗಿವಾಗ ನಮ್ಗೆ ಕಷ್ಟ ಅನ್ಸುತ್ತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದ್ರೆ ಆದಷ್ಟು ಚಿಕ್ಕದಾಗೆ ಸ್ಪ್ರೆಡ್ ಮಾಡ್ಕೊಂಡು ತಕ್ಷಣ ಪ್ಲೇಟ್ ನ ಮುಚ್ಚಿ ಹೈ ಫ್ಲೇಮ್ ನಲ್ಲಿ ಇಡಿ. ಊರಿನ ಲೋ ಫ್ಲೇಮ್ ನಲ್ಲಿ ಇಡ್ಬೇಡಿ, ಹೈ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಇದು ದೋಸೆನ ಬೇಯಿಸ್ಕೋಬೇಕು. ನಾವು ಒಚ್ಚಲಿಗೆ ಅಂತ ಕರಿತೀವಿ, ಒಚ್ಚಲಿಗೆನ ಬೇಯಿಸ್ಕೋಬೇಕು. ಅಂಡ್ ಇದು ತೆಗಿಯೋದು ಇರೋದು ಟೆಕ್ನಿಕ್ ಏನಿಲ್ಲ, ಸಿಂಪಲ್. ಅದು ಚೆನ್ನಾಗಿ ಕಾದ್ಮೇಲೆ ಪ್ಲೇಟ್ ನ ಮುಚ್ಚಳ ತೆಗೆದು ನೀಟಾಗಿ ಒಂದು ಸೈಡ್ ಇಂದ ನೀಟಾಗಿ ಅದನ್ನ ಓಪನ್ ಮಾಡ್ತಾ ಬರುತ್ತೆ. ಅದು ಓಪನ್ ಆಗ್ತಾ ಇಲ್ಲ ಅಂದ್ರೆ ಅದಿನ್ನೂ ಬೆಂದಿಲ್ಲ ಅಂತ. ಸೊ ಹಾಗಾಗಿ ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಂಡು ನೀಟಾಗಿ ಸೈಡ್ ಇಂದ ಓಪನ್ ಮಾಡ್ಕೊಂಡು, ಅಂಡ್ ನೆನ್ಪಿಟ್ಕೊಳ್ಳಿ ಇದನ್ನ ಮಗಚ್ಬಾರ್ದು, ಓನ್ಲಿ ಒಂದ್ ಸೈಡ್ ಮಾತ್ರ ಬೇಯಿಸ್ಕೋಬೇಕು. ಅದು ಬೆಂದಿರುತ್ತೆ, ನೀಟಾಗಿ ಬೆಂದಿರುತ್ತೆ. ಸೊ ಒಂದ್ ಸೈಡ್ ಬೇಯಿಸ್ಕೊಂಡು ಅದನ್ನ ದೋಸೆನ ತಕ್ಕೊಳ್ಳಿ. ಸೊ ಇಷ್ಟೇನೆ, ದೋಸೆ ರೆಡಿ ಇರುತ್ತೆ. ಅಂಡ್ ಒಂದು ದೋಸೆ ಫಸ್ಟ್ 1-2 ದೋಸೆ ತೆಗಿವಾಗ ಕಷ್ಟ ಅನ್ಸುತ್ತೆ, ಬಟ್ ಹೋಗ್ತಾ 2-3-4ನೇ ದೋಸೆ ನೀಟಾಗಿ ಬಂದ್ಬಿಡುತ್ತೆ. ಮೊದಲನೇ ದೋಸೆನ ಹರಿಬರಿ ಮಾಡ್ಕೊಂಡು ಅದನ್ನ ತೆಗಿವಾಗ ಕಷ್ಟ ಪಟ್ಕೊಂಡು ಕಿತ್ಕೊಂಡು ಜೋರಾಗೆಲ್ಲ ಅದನ್ನ ಅಲ್ಲೇನಲ್ಲಿ ಕೆರ್ಕೊಂಡು ಎಲ್ಲ ಮಾಡಕ್ ಹೋಗ್ಬೇಡಿ. ಬಿಕಾಸ್
ಫಸ್ಟ್ ಒಂದ್ ದೋಸೆ ಹಾಳಾಯ್ತು ಅಂದ್ರೆ ನೆಕ್ಸ್ಟ್ 2-3 ದೋಸೆ ಹಾಗೇನೆ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ದೋಸೆಯಿಂದಾನೆ ಸ್ವಲ್ಪ ಪೇಶನ್ಸ್ ಇಂದ ನೀಟಾಗಿ ಇದೇ ರೀತಿ ಎರಡನೇ ದೋಸೆನೂ ಕೂಡ ಅಷ್ಟೇನೆ ಮಿಕ್ಸ್ ಮಾಡ್ಕೊಂಡು ದೋಸೆ ಹಿಟ್ಟನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಏನ್ ದೋಸೆನ ಎಷ್ಟು ಅಗಲ ಸ್ಪ್ರೆಡ್ ಮಾಡಿರ್ತೀರಾ ಅಷ್ಟೇ ಅಗಲ ಸ್ಪ್ರೆಡ್ ಮಾಡಿ, ಅಥವಾ ಅದಕ್ಕಿಂತ ಚಿಕ್ಕದಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಕ್ಕಿಂತ ದೊಡ್ಡದಾಗಿ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ತಕ್ಷಣ ಪ್ಲೇಟ್ ಮುಚ್ಚಿ ಹೀಟ್ನ ಹೈನಲ್ಲಿ ಇಟ್ಟು ಬೇಯಿಸ್ಕೊಂಡು ಸೇಮ್ ಒಂದ್ ಸೈಡ್ ನೀಟಾಗಿ ನಿಧಾನವಾಗಿ ನೀವು ಅದನ್ನ ಓಪನ್ ಮಾಡಿದ್ರೆ ಬಂದ್ಬಿಡುತ್ತೆ. ಅದು ಬೆಂದಿದ್ರೆ ನೀಟಾಗಿ ಬರುತ್ತೆ. ಬರ್ಲಿಲ್ಲ ಅಂದ್ರೆ ಏನಿಲ್ಲ, ಸಿಂಪಲ್ ಇನ್ನೊಂದ್ ಸ್ವಲ್ಪ ಬೇಯಿಸಿ. ಅದನ್ನ ಸ್ವಲ್ಪ ಆ ಸೈಡಿಗೆ ಸ್ವಲ್ಪ ಜಾಸ್ತಿ ಉರಿ ಕೊಟ್ಟು ಬೇಯಿಸಿ ಅಂಡ್ ನೀಟಾಗಿ ಒಂದ್ ಸೈಡ್ ಇಂದ ಓಪನ್ ಮಾಡ್ತಾ ಬಂದ್ರೆ ಬಂದ್ಬಿಡುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ನೀವು ಮಾಡಿದಾಗ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಮಾಡ್ತಾ ಮಾಡ್ತಾ ನೀವೇ ಹೇಳ್ತೀರಾ ಅಬ್ಬಾ ತುಂಬಾ ಸುಲಭ ಇದೆ ಈ ರೆಸಿಪಿ ಅಂತ. ಅಂಡ್ ನನ್ಗಂತೂ ತುಂಬಾ ಫೇವ್ರೆಟ್ ಇದು. ಬೇಗ ಆಗತ್ತೆ ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನ್ ಚಟ್ನಿ ಆಗ್ಲಿ ಅಥವಾ ಗ್ರೇವಿಸ್ ಏನ್ ಬೇಕಾದ್ರೂ ನೀವು ಸರ್ವ್ ಮಾಡ್ಕೋಬಹುದು. ತುಂಬಾ ಟೇಸ್ಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ. ಅಂಡ್ ನಿಮ್ಗೆ ಯಾರಿಗೆಲ್ಲ ಈ ರೆಸಿಪಿ ಅವಶ್ಯಕತೆ ಇದೆ ಅನ್ಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.